ಸ್ವರ್ಣವಲ್ಲಿ ಅಭಿಯಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀವಿ ಸ್ವರ್ಣವಲ್ಲಿ ಶ್ರೀಗಳ ಜೊತೆಗೆ. ಹೇಗೆ ಈ ಅಭಿಯಾನ ಆರಂಭವಾಯಿತು, ಇದರ ಮೂಲ ಉದ್ದೇಶ ಏನು, ಅವರ ಕನಸುಗಳೇನು, ಕನವರಿಕೆಗಳೇನು, ಬನ್ನಿ ಮತ್ತಷ್ಟು ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಸ್ವಾಮೀಜಿಗಳ ಜೊತೆಗೆ. ತಾವು ಹೇಳಿದ್ರಿ ಭಗವದ್ಗೀತೆ ಅನ್ನುವಂಥದ್ದು ಹಾಸುಹೊಕ್ಕಾಗಿರುವಂಥದ್ದು ನಮ್ಮ ಜೀವನಕ್ಕೆ ಅಂತ. ತಾವು ಹೇಳಿದ್ರಿ ಭಾರತದ ಸ್ವಾತಂತ್ರ್ಯದ ಇತಿಹಾಸವನ್ನು ನಾವು ನೋಡಿದ್ರೆ ಅದರ ಮೇಲೊಂದು ದಟ್ಟ ಛಾಯೆ ಇದೆ, ದಟ್ಟ ಪರಿಣಾಮ ಇದೆ ಅಂತ. ಆದರೂ ನಾವೆಲ್ಲೋ ಜನಸಾಮಾನ್ಯರಿಗೆ ಭಗವದ್ಗೀತೆಯನ್ನು ಮುಟ್ಟಿಸೋ ವಿಚಾರದಲ್ಲಿ ಸೋತು ಬಿಟ್ಟಿದ್ದೀವಿ ನಾವು ಅಂತ ಅನಿಸಲ್ವ ತಮಗೆ? ನಿಜ, ಭಗವದ್ಗೀತೆಯನ್ನು ಎಲ್ಲ ಜನಸಾಮಾನ್ಯ ತಲುಪಿಸೋ ನಾವು ಹಿಂದಿದ್ದಿರೋ ನಿಜ. ಅದಕ್ಕೋಸ್ಕರ ಅಭಿಯಾನ, ಆ ಕೊರತೆ ನಿವಾರಿಸೋದಕ್ಕೋಸ್ಕರವೇ ಇದೊಂದು ಪ್ರಯತ್ನ. ಅನೇಕ ಸಂಗತಿಗಳು ಹೀಗೆ ಆಗಿಬಿಡ್ತವೆ. ಒಳ್ಳೆಯ ಸಂಗತಿಗಳು ಜನಗಳಿಗೆ ಯಾಕೋ ಸಿಕ್ಕೋದೇ ಇಲ್ಲ, ಹಾಗಾಗ್ಬಿಡುತ್ತೆ. ಈಗ ನಾವು ಇದ್ರ ಮೂಲಕ ಪರಿಹಾರ ಮಾಡ್ಕೊಳ್ಬೇಕು ಅದನ್ನು. ಅಲ್ಲ, ಬಹುಶಃ ಜನಗಳಿಗೆ ಇದು ಸಿಗ್ತಾ ಇಲ್ಲ, ಜನಗಳಿಗೆ ಇದು ದಕ್ತಾ ಇಲ್ಲ, ಅಥವಾ ಜನಗಳಿಗೆ ಇದು ಮುಟ್ತಾ ಇಲ್ಲ ಅನ್ನಲಿಕ್ಕೆ ಬಹುಶಃ ನಾವು ಸಂಸ್ಕೃತದಲ್ಲಿ ಅದನ್ನು ಹೇಳೋದ್ರಿಂದ ಏನಾದರೂ ಆ ರೀತಿಯ ತೊಂದರೆಗಳಿರಬಹುದೇನೋ ಅಂತ. ಹಾಂ, ಆ ಭಾವನೆ ಇದೆ ಅನೇಕರಿಗೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಅದೊಂದು ತೊಡಕಲ್ಲ. ಯಾಕಂದರೆ ಭಗವದ್ಗೀತೆಯ ಸಂಸ್ಕೃತ ಇದೆಯಲ್ಲ, ಅದು ಸುಲಭ ಸಂಸ್ಕೃತ. ಆ ಸಂಸ್ಕೃತ ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುತ್ತೆ. ಯಾಕಂದರೆ ಭಾರತೀಯ ಭಾಷೆಗಳೆಲ್ಲವೂ ಸಂಸ್ಕೃತ ಛಾಯೆ ಪಡ್ಕೊಂಡಿದ್ದಾವೆ. ಈಗ ನಹಿ ಜ್ಞಾನೇನ ಸದೃಶಂ ಅಂತ ಯಾವುದೋ ಒಂದು ದೊಡ್ಡ ಸಂಸ್ಥೆಯ ಘೋಷವಾಕ್ಯ ಎಂಬ್ಲಮ್ನಲ್ಲೇ ಇದೆ. ಯಾರಿಗೆ ಅರ್ಥವಾಗೋದಿಲ್ಲ? ಯೋಗಕ್ಷೇಮಂ ವಹಾಮ್ಯಹಂ ಅಂತ ಎಲ್ಲ ಹೆಸರು ಹಾಕ್ಕೊಂಡಿದೆ, ಯಾರಿಗೆ ಅರ್ಥವಾಗೋದಿಲ್ಲ? ಹೀಗೆ ಇಂಥ ವಾಕ್ಯಗಳು ಇನ್ನೂ ಅನೇಕ ಇದ್ದಾವೆ. ಅದರಿಂದ ಸಂಸ್ಕೃತದಲ್ಲಿದ್ದಾವೆ ಅನ್ನೋದು ತೊಡಕಲ್ಲ. ನಾವು ನಮ್ಮ ಮನಸ್ಸನ್ನು ತೆರೆದುಕೊಳ್ಬೇಕಷ್ಟೇ ಅದಕ್ಕೆ. ಓಕೆ. ಅಲ್ಲ ಸ್ವಾಮೀಜಿ, ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಸಂಸ್ಕೃತ ಅನ್ನುವಂಥದ್ದು ಏನಿದೆ, ದೇವಭಾಷೆ ಏನಿದೆ, ಅದು ಕೆಲವರಿಗೆ ಮಾತ್ರ ಸೀಮಿತವಾಗಿಬಿಟ್ಟಿದೆ ಅನ್ನುವಂಥ ಮನೋಭಾವನೆ ಬಹಳಷ್ಟು ಜನರಿಗಿದೆ. ಜೊತೆಗೇನು ಅಂದರೆ ಸ್ವಾತಂತ್ರ್ಯದ ನಂತರ ಆದರೂ ಕೂಡ ಅದನ್ನು ಒಂದಿಷ್ಟು ಪುನರುಜ್ಜೀವನಗೊಳಿಸುವಂಥ ಕೆಲಸ ಆಗಬೇಕಾಗಿತ್ತು, ಅದಾಗಲಿಲ್ಲ. ಇಸ್ರೇಲ್ನ ಉದಾಹರಣೆ ತಗೊಳ್ಳಿ, ಹೀಬ್ರೂ ಭಾಷೆಗಂತ ಒಂದು ಗತಿ ಬರಲಿಲ್ಲ. ಮಾತಾಡ್ತಿದ್ದಂತರ ಕೆಲವರು ಸ್ವಾತಂತ್ರ್ಯ ಬಂದ ನಂತರ ಇಡೀ ವಿಶ್ವದಲ್ಲಿ ಯಾರ್ಯಾರು ಹೀಬ್ರೂ ಭಾಷೆ ಗೊತ್ತಿದೆ ಅವ್ರನ್ನೆಲ್ಲ ಕರ್ಕೊಂಬಂದು ಮತ್ತೆ ಕಲಿಸುವಂಥ ಪ್ರಯತ್ನ ಮಾಡಿದ್ರು. ಜಪಾನ್ನವ್ರಿಗೆ ಆ ತೊಂದರೆ ಇಲ್ಲ, ಜಪಾನಿ ಭಾಷೆಯ ಬಗ್ಗೆ. ಚೀನಾದವ್ರಿಗೆ ಚೀನಿ ಭಾಷೆಯ ಬಗ್ಗೆ ತೊಂದರೆ ಇಲ್ಲ. ಜರ್ಮನ್ನವ್ರಿಗೆ ಜರ್ಮನ್ ಭಾಷೆ ಬಗ್ಗೆ ತೊಂದರೆ ಇಲ್ಲ. ಈ ಫ್ರಾನ್ಸ್ನವರಿಗೆ ಫ್ರೆಂಚ್ ಭಾಷೆ ಬಗ್ಗೆ ತೊಂದರೆ ಇಲ್ಲ. ಭಾರತದಲ್ಲಿ ಮಾತ್ರ ಅದರ ಕೊರತೆ ಇದೆ. ಯಾಕಂದರೆ ಜನಸಾಮಾನ್ಯರಿಗೆ ಸಂಸ್ಕೃತ ಮುಟ್ಟದೇ ಇರುವಂಥದ್ದು ಅನಿಸಲ್ವ ಸ್ವಾಮೀಜಿ? ಅದ್ರ ಬಗ್ಗೆ ಒಂದಷ್ಟು ಪ್ರಯತ್ನಗಳಾಗಿದ್ದಾವೆ. ಈಗ ಸಂಸ್ಕೃತ ಕ್ಷೇತ್ರದಲ್ಲೂ ನಾವು ನೋಡಿದ್ದೇವೆ. ಈಗೊಂದು 25 ವರ್ಷದ ಹಿಂದಿನ ಪರಿಸ್ಥಿತಿಗಿಂತಲೂ ಈಗ ಬಹಳ ಸುಧಾರಣೆ ಆಗಿದೆ ಈಗ. ಅಂದರೆ ಅದಕ್ಕೆ ಅನೇಕ ಸಂಸ್ಥೆಗಳು ಚೆನ್ನಾಗಿ ಪ್ರಯತ್ನ ಮಾಡಿರೋದಕ್ಕೆ ಕಾರಣ ಸಂಸ್ಕೃತ ಭಾರತಿ ಮತ್ತು ಅನೇಕ ಸಂಸ್ಕೃತ ವಿಶ್ವವಿದ್ಯಾನಿಲಯಗಳು, ಸಂಸ್ಕೃತ ಕಾಲೇಜುಗಳು 25 ವರ್ಷದ ಹಿಂದೆ ಇರೋ ಸ್ಥಿತಿ ಈಗಿಲ್ಲ. ಸಾಕಷ್ಟು ಸುಧಾರಣೆ ಆಗಿದೆ. ಜನಸಾಮಾನ್ಯರಿಗೆ ಸಂಸ್ಕೃತ ತಲುಪಿಸುವಂಥ ಒಂದು ಪ್ರಯತ್ನ ಚೆನ್ನಾಗೇ ನಡೀತಾ ಇದೆ. ಇನ್ನಷ್ಟು ನಡಿಬೇಕಷ್ಟೆ. ಅಲ್ಲ, ಒಂದು ಕಡೆಗೆ ನೀವು ತಲುಪಿಸೋ ಪ್ರಯತ್ನ ಮಾಡ್ತೀರಿ, ಇನ್ನು ಕೆಲವರು ಅದನ್ನ ತಪ್ಪಿಸೋ ಪ್ರಯತ್ನ ಮಾಡ್ತಾರೆ. ಅದು ಅವ್ರು ತಪ್ಪು ತಿಳುವಳಿಕೆಯನ್ನು ಮಾಡ್ತಾರೆ. ನಾವು ಪ್ರಯತ್ನ ಮಾಡ್ತಾ ಹೋದಂತೆ ಕ್ರಮೇಣ ಅವರು ಅದಕ್ಕೆ ಬಂದೇ ಬರ್ತಾರೆ. ಅಲ್ಲ, ಈ ತಪ್ಪು ಕಲ್ಪನೆ ಮತ್ತು ಅಸಡ್ಡೆಗಳು ಯಾಕೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ಅಸಡ್ಡೆ ಅಷ್ಟೇ. ಗೊತ್ತಾದ ನಂತರ ಹೋಗುತ್ತೆ ಅದು. ಅಲ್ಲಿ ಗೊತ್ತು ಮಾಡೋದು ಹೇಗೆ ಅಂತ ಕಲಿಸ್ಬೇಕು. ಹೀಗೆ ಹೋಗ್ಬೇಕು ಸಮಾಜದ ಮಧ್ಯದಲ್ಲಿ. ಸೊ ಯಾರು ಏನೇ ಅಂದ್ರೂ, ಯಾರು ಏನೇ ಕೂಗಾಡಿದ್ರು ನಮ್ಮ ಹೆಜ್ಜೆ ನಮಗೆ ಹೋಗ್ತಾ ಇರಬೇಕು ನಾವು. ಸ್ವಾಮೀಜಿ, ಇವತ್ತಿನ ಜಗತ್ತನ್ನು ನೋಡ್ತಾ ಇದ್ದೀರಿ, ಇವತ್ತಿನ ಜೀವನ ನೋಡ್ತಾ ಇದ್ದೀರಿ. ಇದೊಂದು ವೇಗದ ಜೀವನ, ಇದು ವೇಗದ ಜಗತ್ತು. ಸೊ ಇಂಥ ಸಂದರ್ಭದಲ್ಲಿ ಭಗವದ್ಗೀತೆ ಅದಕ್ಕೆ ಹೇಗೆ ಉತ್ತರ ಆಗುತ್ತೆ? ಇವತ್ತಿನ ಜೀವನ ಕ್ರಮದಲ್ಲಿ ಸ್ಪರ್ಧೆ ಅನ್ನುವಂಥದ್ದು ಅನಿವಾರ್ಯ. ಪ್ರತಿಯೊಂದು ಜೀವನದ ರಂಗದಲ್ಲೂ ಸ್ಪರ್ಧೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ಸ್ಪರ್ಧೆಯನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸದೇ ಇದ್ದರೆ ಅದು ಜೀವನ ನಡೆಯೋದಿಲ್ಲ. ಸ್ಪರ್ಧೆಯನ್ನು ಸ್ವೀಕರಿಸಿದರೆ ಅದರಿಂದ ಉದ್ವೇಗಗಳು. ಇವತ್ತು ಮಾನಸಿಕ ಉದ್ವೇಗಗಳು ಬಹಳ ವ್ಯಾಪಕವಾಗಿ ಒಂದು ಸಮಸ್ಯೆ ಆಗಿದೆ. ಆತ್ಮಹತ್ಯೆ ಮುಖ್ಯವಾದ ಕಾರಣ ಮಾನಸಿಕ ಒತ್ತಡ. ಎಲ್ಲೇ ಆತ್ಮಹತ್ಯೆ ಇರಲಿ, ಎಲ್ಲ ಆತ್ಮಹತ್ಯೆ ಪ್ರಕರಣಗಳಿಗೂ ಕಾರಣ ಮಾನಸಿಕ ಒತ್ತಡ ಕಾರಣ. ಇವತ್ತು ಈ ಸಮಸ್ಯೆ ಬಹಳ ಜಾಸ್ತಿ ಆಗಿದೆ. ಈ ದಿಸೆಯಿಂದ ಒಂದು ಮನಸ್ಸಿಗೆ ಸಮಾಧಾನ, ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಉಪಾಯ ಅದನ್ನು ಭಗವದ್ಗೀತೆ ಕೊಡುತ್ತೆ. ಮತ್ತಷ್ಟು ಸ್ವಾಮೀಜಿ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಸಣ್ಣ ವಿರಾಮದ ನಂತರ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ.